ಇತ್ತ ನಟ ದರ್ಶನ್ ಹಾಗೂ ಇತರರಿಗೆ 6 ತಿಂಗಳ ಬಳಿಕ ಜಾಮೀನು ಸಿಕ್ಕಿದೆ. ಆದರೆ ದಾಸನನ್ನ ನಂಬಿ ಜೈಲು ಪಾಲಾಗಿರೋ ಪ್ರಕರಣದ ಎಫ್ಐ ಆರೋಪಿ ನಂದೀಶ್ಗೆ ಇನ್ನೂ ಬೇಲ್ ಭಾಗ್ಯ ಸಿಕ್ಕಿಲ್ಲ. ಇದು ನಂದೀಶ್ ಕುಟುಂಬಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಸೇರಿ 7 ಮಂದಿಗೆ ಸಿಕ್ತು ಜಾಮೀನು. ಎಫ್ಐ ನಂದೀಶ್ಗೆ ಇನ್ನೂ ಸಿಕ್ಕಿಲ್ಲ ಬೇಲ್. ಆತಂಕದಲ್ಲಿರೋ ಆರೋಪಿ ನಂದೀಶ್ ಕುಟುಂಬ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದ್ರು. ಟ್ರಯಲ್ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿತ್ತು. ಹೀಗಾಗಿ ಮತ್ತೆ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಈ ಮಧ್ಯೆ ನಟ ದರ್ಶನ್ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಪಾಲಾಗಿದ್ರು. ಇನ್ನು ಈಗಾಗಲೇ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನಿನ್ನೆ ದರ್ಶನ್ ಸೇರಿ 7 ಮಂದಿಗೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ನೀಡಿದೆ. ಈ ವಿಚಾರ ಏನೋ ದರ್ಶನ್ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಆದರೆ ದರ್ಶನ್ನನ್ನೇ ನಂಬಿ ಜೈಲು ಪಾಲಾಗಿರೋ ಮಂಡ್ಯ ಮೂಲದ ಎಫ್ಐ ನಂದೀಶ್ಗೆ ಈವರೆಗೂ ಜಾಮೀನು ಸಿಕ್ಕಿಲ್ಲ. ಇದು ನಂದೀಶ್ ಕುಟುಂಬಸ್ಥರ ಆತಂಕಕ್ಕೆ ಕಾರಣವಾಗಿದೆ. ದರ್ಶನ್ ಮೇಲೆ ನಮಗೆ ನಂಬಿಕೆ ಇದೆ. ಅವರೇ ನಂದೀಶ್ನನ್ನು ಆಚೆ ಕರ್ಕೊಂಡು ಬರ್ತಾರೆ. ಮಗನ ಕರೆತರುವ ವಿಶ್ವಾಸದಲ್ಲಿ ನಂದೀಶ್ ತಾಯಿ. ಇನ್ನು ತಮ್ಮ ಮಗನಿಗೆ ಜಾಮೀನು ಸಿಗದ ಬಗ್ಗೆ ಆತಂಕ ವ್ಯಕ್ತಪಡಿಸಿರೋ ತಾಯಿ ಭಾಗ್ಯಮ್ಮ, ದರ್ಶನ್ ಏನೋ ಆಚೆ ಬರ್ತಿದ್ದಾರೆ, ಅವರೇ ನೋಡಿಕೊಳ್ತಾರೆ. ನಮಗೆ ದರ್ಶನ್ ಮೇಲೆ ಈಗಲೂ ನಂಬಿಕೆ ಇದೆ. ಲಾಯರ್ ಇಟ್ಟು ಜಾಮೀನು ಪಡೆಯುವ ಆರ್ಥಿಕ ಶಕ್ತಿ ನಮಗಿಲ್ಲ. ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಿದ್ದೇವೆ. ಬೇಲ್ ವಿಚಾರದಲ್ಲಿ ಏನು ಆಗಿದ್ಯೋ ನಮಗೆ ಗೊತ್ತಿಲ್ಲ. ನನ್ನ ಮಗನನ್ನ ನೋಡಲು 1 ತಿಂಗಳ ಹಿಂದೆ ಹೋಗಿದ್ದೆವು. ಮಗನು ಸಹ ಬೇಲ್ ಬಗ್ಗೆ ಮಾತನಾಡಿಲ್ಲ. ನಟ ದರ್ಶನ್ ಬೇಲ್ ಕೊಡಿಸುವ ನಂಬಿಕೆ ಇದೆ ಎನ್ನುತ್ತಿದ್ದಾರೆ ತಾಯಿ ಭಾಗ್ಯಮ್ಮ. ಈಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ತಗೊಳ್ಳಿ, ಅವರೇ ತಗೊಳ್ಳಿ. ನಾವೇನು ಮಾಡಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ. ಮಾಡ್ತಾನೆ, ಅವರೇ ಮಾಡಲಿ ಬಿಡ್ರಿ, ಅವರೇ ಮಾಡ್ತಾರೆ ಅಂತ ನಂಬಿಕೆ ನಮಗೆ. ಈಗ ಅವ್ರು ಬರಲಿ ಅಂತ ಕಾಯ್ತಾ ಇದ್ದಾರಲ್ವ, ಅವ್ರು ಬಂದವ್ರು ಈಗ ಅವರೇ ಮಾಡ್ಕೊಳ್ಳಿ ಅಂತ ನಮ್ಮ ಯಾವ ಲಾಯರ್ನು ಕಟ್ಟಿಲ್ಲ, ಏನು ಕಟ್ಟಿಲ್ಲ ನಾವು. ಒಟ್ಟಾರೆ ನಟ ದರ್ಶನ್ಗೆ ಸದ್ಯ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ದರ್ಶನ್ಗಾಗಿ ಜೈಲು ಪಾಲಾದ ಆರೋಪಿ ನಂದೀಶ್ ಕಥೆ ಏನು ಎಂಬುದು ಕುಟುಂಬಸ್ಥರ ಆತಂಕ. ನಂದೀಶ್ ಬೆನ್ನಿಗೆ ದರ್ಶನ್ ನಿಲ್ಲುತ್ತಾರಾ? ಕಾದು ನೋಡಬೇಕಷ್ಟೇ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.